ಕುರುಕ್ಷೇತ್ರದಿ ದಾರಿ ಕಾಣದೆ ನಿಂತಿರುವೆವು. ನಾವೆಲ್ಲ ಸರ್ವೆಂಟ್. ಅರೆ ಅಂತ ಶಬ್ದಕ್ಕೆ ಅರ್ಥ ಏನಂದ್ರೆ ನಿಮ್ಗೆ ಗೊತ್ತಿಲ್ಲಲ್ಲ, ಮಾಡ್ತಿದ್ದಾರೆ ಎರಡು ಬಂದಿದ್ದ ನಿಮ್ಮಿಬ್ಬರಿಗೆ ಪ್ರಭು ಇವತ್ತು ಲಿಫ್ಟ್ ಮಾಡಿದ್ದಾರೆ. ಕೃಷ್ಣ ನನಗೆ ಒಂದು ಕೇಳ್ಬೇಕಿತ್ತು ಪ್ರಶ್ನೆ ಇತ್ತು. ನಿಮ್ಗೆ ಎಷ್ಟು ಸಮಯ ಆಯ್ತು ಈ ಶ್ಲೋಕ ಬ್ಯಾಟ್ ಮಾಡ್ತೀವಿ? ಈ ಡೈಲಿ ಪ್ರಾಕ್ಟೀಸ್ ಮಾಡ್ತೀಯಾ? Now we are standard here. Hare Krishna Mahamudra. There is only one mantra in our Janata. Okay. That is Hare Krishna Mahamudra. Actually, in our scriptures, he is saying that only will see. Okay. That's what the introduction is. So, special guest by the special guest ಬಂದಿದ್ದಾರೆ. ಇವರ ಹೆಸರು ಹರಿನಾಮ್ ಮಾಧವ್ ಪ್ರಭು. ಹರಿನಾಮ್ ಮಾಧವ್ ಪ್ರಭು. ಸೊ ಮಾತಾಜಿರ ತಿರೋಡ್ತಲೆ ಸುಮಾ ಮಾತಾಜಿ ಸುಮಧುರ ವಿಶಾಖ ದೇವಿ ದಾಸ್ ಪ್ರಭು ಹರಿನಾಮ್ ಮಾಧವ್ ದಾಸ್. ಸುಮಧುರ ವಿಶಾಖ ಏನ್ ಗೊತ್ತಿಲ್ಲ? ಶ್ರೀಮತಿ ರಾಧಾರಾಣಿ ಫ್ರೆಂಡ್ ರಾಧಾ. Hare Krishna, in my name and their name, all we are getting lost. Last is lost. So ನಮ್ಮ ಎಲ್ಲರ ಹೆಸರದಲ್ಲಿ ದಾಸ ಅಂತ ಒಂದು ಶಬ್ದ ಬರ್ತಾ ಇದೆ. ಅವರ ಹೆಸರು ಹರಿನಾಮ್ ಮಾಧವ್ ದಾಸ್, ನನ್ನ ಹೆಸರು ಅನಂತ ವಾಸುದೇವ್ ದಾಸ್. ಮಾತಾಜಿ ಹೆಸರು ದಾಸ್ ದಾಸಿ ದಾಸಿ ದಾಸ್ means we are the dasa for all of it. ಸೊ ಅದರ್ಥ ಏನಂದ್ರೆ ದಾಸ್ ಅಂದ್ರೆ ಏನಂದ್ರೆ ನಾವೆಲ್ಲ ನಿಮ್ಮ ದಾಸರ್, ನಿಮ್ಮ ಸರ್ವೆಂಟ್ ಅಂತ. ಸೊ ನಾವು ನೀವೆಲ್ಲ ಬಂದಿದ್ದೀರಲ್ಲ, ನಿಮ್ಗೆಲ್ಲ ನಾವು ಸೇವೆ ಮಾಡ್ಬೇಕು. ದಾಸರು ಅಂದ್ರೆ ಗೊತ್ತಲ್ಲ, ಸರ್ವೆಂಟ್. We are sitting in the chair or the Vyasasana, but we are not Yoga. ಸೊ ನಾನಿಲ್ಲೀಗ ಚೇರ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ಆಸನದ ಮೇಲೆ. ಆದ್ರೂ ನಾನು ನಿಮ್ಗೆ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಇದು ಸೇವೆನೇ ನಿಮ್ಗೆ. ಈ ಕಲಿಯುಗದಲ್ಲಿ ಇದ್ದೀವಿ ನಾವೀಗ. ಆ ಕಲಿಯುಗದಲ್ಲಿ ಎಲ್ಲ ಧರ್ಮಕ್ಕಿಂತ ಟಾಪ್ ಮೋಸ್ಟ್ ಧರ್ಮ ನಾಮ ಸಂಕೀರ್ತನ, ಯಜ್ಞ ಧರ್ಮ. So we have to find the time more to chant. ಸೊ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಜೀವನದಲ್ಲಿ ಅತಿ ಹೆಚ್ಚು ಸಮಯ ಭಗವನ್ ನಾಮ ಕೀರ್ತನ ಮಾಡಿದಲ್ಲಿ ನಾವು ವ್ಯರ್ಥ ಮಾಡ್ಬೇಕು, ಅದು ಯೂಸ್ ಮಾಡ್ಬೇಕು. So we are going to know more about the Krishna Nama Shakti. ಸೊ ನಮ್ಗೆ ಏನಂದ್ರೆ ಕೃಷ್ಣನ ನಾಮದ ಶಕ್ತಿ ಎಷ್ಟಿದೆ ಅದು ಅರ್ಥ ಮಾಡ್ಬೇಕು. You know Ahalya. ನಿಮ್ಗೆ ಅಹಲ್ಯ ಅಂತ ಗೊತ್ತಾ? ಯಾರಿಗೆ ಅಹಲ್ಯ ಅಂತ ಹೆಸರು ಕೇಳಿದ್ದೀರಾ? ಅಹಲ್ಯ ಅವ್ರು ಏನಾಗಿದ್ದಾರೆ ಅಂದ್ರೆ ಅವ್ರಿಗೊಂದು ಶಾಪ ಕೊಟ್ರಿ. ಯಾರ ಶಾಪ ಕೊಟ್ರು? ಏನು ಶಾಪ? ನೀನೊಂದು ಕಲ್ಲಾಗ್ಬಿಟ್ಟು ಆಗ್ಬಿಟ್ಟು ಅಂತ ಶಾಪ. ಶಿಲಾ. In the Shiga, she was on chanting. Looking to the scientifically, Sangya Shastra, Rama Ra is represented 2 and Ma is represented 5. ರಾ ಅಂದ್ರೆ ಎರಡು ಶಬ್ದ ಇದೆ ರಾಮ ನಾಮದಲ್ಲಿ. ರಾ ಅಂದ್ರೆ ಅದು 2 ಸಂಖ್ಯಾ, ಅದು ಇದು ತೋರಿಸ್ತದೆ. ಅದು ಮಾ ಅಂದ್ರೆ 5 ಸಂಖ್ಯೆ. ಅಂದ್ರೆ so when you are multiplying the 2 into 5 into 3, I mean 2 into 5 into 2 into 5 and 2 into 5 means 1000. ಸೊ ಆತರ ನಾವು ಅದು ಲೆಕ್ಕ ಮಾಡಿದ್ರೆ 2 into 5 ಅಂತ 3 ಸಾರಿ ಮಾಡಿದ್ರೆ ಅದು 1000 ನಂಬರ್ ಬರುತ್ತೆ. This is the why all the even all the scientific it is integrated in our all the granthas. ಸೊ ಅದರ ಅರ್ಥ ಏನಂದ್ರೆ ನಮ್ಮ ಭಗವಂತನ ನಾಮದಲ್ಲಿನೂ
ಆ ವಿಜ್ಞಾನ ಇದೆ, ವೈಜ್ಞಾನಿಕವಾಗಿನೂ ಅರ್ಥ ಮಾಡ್ಬೋದು. Even each and every word is integrated scientific. ಸೊ ಪ್ರತಿಯೊಂದು ಭಗವಂತರ ನಾಮ ಅದೊಂದು ವಿಜ್ಞಾನಕ್ಕೇನೂ ಅದು ಲಿಂಕ್ ಆಗಿದೆ. So ಅದರ ಒಂದು ಅರ್ಥ ಏನಂದ್ರೆ ಕೃಷ್ಣ ಅಂದ್ರೆ ಆಕರ್ಷಣೆ, ಎಲ್ಲ ಸಮಸ್ತ ಜನಗಳಿಗೆ, ಎಲ್ಲ ಜೀವ ಎಲ್ಲರಿಗೆ ಅವರು ಏನ್ ಮಾಡ್ತಾರೆ, ಕೃಷ್ಣ ತನ್ನ ನಾಮದಿಂದ ಆಕರ್ಷಣೆ ಮಾಡ್ತಾರೆ, ನಾಮದಿಂದ ರೂಪದಿಂದ ಆಕರ್ಷಿತ ಮಾಡ್ತಾರೆ. and there is another meaning also. ಅರ್ಥ ಇನ್ನೊಂದಿದೆ ಆ ಕೃಷ್ಣ ಈ ಶಬ್ದಕ್ಕೆ, There is a spiritual meaning. ಅದು ಒಂದು ಆಧ್ಯಾತ್ಮಿಕ ಅರ್ಥ. Okay. Krishna means Kr is representing all universe. ಕೃ ಅಂತ ಶಬ್ದ ಇದ್ರೆ ಕೃಷ್ಣ, ಆ ಕೃ ಅಂದ್ರೆ ಈ ಸಮಸ್ತ ಬ್ರಹ್ಮಾಂಡ ಕೃಗೆ ಅದೊಂದು ಇದು ರೆಪ್ರೆಸೆಂಟೇಟಿವ್. Okay. Krishna means all the Brahmanda, all Vishwa which is conceived inside. ಸೊ ಕೃ ಅಂದ್ರೆ ಕೃಷ್ಣ ಎಲ್ಲ ಈ ಸಮಸ್ತ ಬ್ರಹ್ಮಾಂಡಕ್ಕೆ ಕಾರಣ. So all the Brahmanda is within Krishna. ಸೊ ಎಲ್ಲ ಬ್ರಹ್ಮಾಂಡ ಕೃಷ್ಣದ ಒಳಗಡೆ ಇದೆ. So all the Devi Devatas are within Krishna. ಸೊ ಕೃಷ್ಣದ ಒಳಗಡೆ ಯಾರಿದ್ದಾರೆ, ಎಲ್ಲ ದೇವಿ ದೇವತೆಗಳು ಎಲ್ಲರೂ ನಾವೆಲ್ಲ ಇದ್ದೀವಿ. So when we are Krishna announced, which means we are glorified all Devi Devatas. ಸೊ ನಾವು ಕೃಷ್ಣ ಅಂತ ಒಂದು ಹೆಸರು ಹೇಳಿದ್ರೆ ಈ ಸಮಸ್ತ ಲೋಕದಲ್ಲಿದ್ದ ಎಲ್ಲ ದೇವಿ ದೇವತೆಗಳು ಅದರಿಂದ ಹೊಗಳಾಗುತ್ತೆ. Okay. This is the Maharani, Radharani itself. ಹರೆ ಅಂತ ಶಬ್ದಕ್ಕೆ ಅರ್ಥ ಏನಂದ್ರೆ ನಿಮ್ಗೆ ಗೊತ್ತಿರಲ್ಲ. ಹರೆ ಅಂದ್ರೆ ಯಾರಂದ್ರೆ ಶ್ರೀಮತಿ ರಾಧಾ. Radha means she is the origin of all Devis. ಸೊ ರಾಧಾ ಅಂದ್ರೆ ಹರೆ, ಹರೇ ಕೃಷ್ಣ, ಹರೆ ಅಂದ್ರೆ ರಾಧಾ. ಆ ರಾಧಾ ಯಾರು, ಈ ಎಲ್ಲ ವಿಶ್ವದಲ್ಲಿದ್ದ ಎಲ್ಲ ಲಕ್ಷ್ಮಿಗಳು ಎಲ್ಲ ರಾಧಾರಾಣಿದಿಂದ ಉದ್ಭವ ಆಗ್ತದೆ. And she is the Prapancha. ಸೊ ಅವರೇ ಈ ಎಲ್ಲ ಸರ್ವ ಪ್ರಪಂಚ ಅವರೇ ರಾಧಾ. Krishna, in the Hare Krishna Mahamantra, Krishna is Paramatma. ಸೊ ಕೃಷ್ಣ ಯಾರು ಆ ಮಂತ್ರದಲ್ಲಿ, ಪರಮಾತ್ಮ. And Rama is Balarama. ರಾಮ ಯಾರು, ಬಲರಾಮ. ಕೃಷ್ಣನ ಬಲರಾಮ ಯಾರು, ಕೃಷ್ಣನ ಅಣ್ಣ. ಕೃಷ್ಣನ ಅಣ್ಣ ಇದ್ದಾನಲ್ಲ ಬಲರಾಮ ಅಂತ ಕರಿತೀವಿ ನಾವು. So here Krishna is Nirguna Parabrahma. He is not attached to any materialistic. ಸೊ ಇಲ್ಲಿ ಕೃಷ್ಣ ಅಂದ್ರೆ ನಿರ್ಗುಣ ಪರಬ್ರಹ್ಮ. But Rama is having all power. ಸೊ ರಾಮ ಅಂದ್ರೆ ಎಲ್ಲ ಶಕ್ತಿ. Okay. Hare Krishna, Krishna Krishna, Hare Hare, Hare Rama, Rama Rama, Hare Hare. बोलो Hare Krishna, Krishna Krishna, Hare Hare, Hare Rama, Rama Rama, Hare Hare. ಯಾರ ಬುಕ್ಸ್ ತಗೊಂಡ್ ಬಂದ್ರಿ ಇವತ್ತು? ತೋರಿಸಿ ನಮ್ಗೆ ಬುಕ್ಸ್, ಭಗವದ್ಗೀತಾ ತೋರಿಸಿ. ವೆರಿ ಗುಡ್, ಸೂಪರ್. ಭಗವದ್ಗೀತಾ ತಗೋಬೇಕು, ಅಪ್ಪಗೆ ಹೇಳು ಭಗವದ್ಗೀತಾ ಇಲ್ಲ ಮನೆಯಲ್ಲಿ, ಭಗವದ್ಗೀತಾ ಒಂದು ಇರ್ಬೇಕು. ಕ್ಲಾಸಲ್ಲಿ ಎಲ್ಲ ಹುಡುಗಿ ತಗೊಂಡ್ ಬಂತು, ನನ್ನ ಹತ್ರ ಭಗವದ್ಗೀತಾ ಇಲ್ಲ, ನಾನು ನಿಮ್ಗೆ ಕೊಡ್ತೀನಿ, ಅದು 300 rupees. ಅಪ್ಪಗೆ ಹೇಳು ಮನೆಯಲ್ಲಿ ಭಗವದ್ಗೀತಾ ಇಲ್ಲ ಅಂದ್ರೆ ನಾ ಯಾಕೆ, ಭಗವದ್ಗೀತಾ ನಮ್ಮ ಮನೆಯಲ್ಲಿ ಇಲ್ಲ ಅಂದ್ರೆ ಅಲ್ಲ ಎಂದು ಹಿಂದೂ ಅಂತ ಹೇಳ್ತೀವಿ. ನಿಮ್ಮ ಮನೆಯಲ್ಲಿ ಇಲ್ವಾ, ದೊಡ್ಡ ಮನೆಯಲ್ಲಿದೆನಾ? ಅಪ್ಪಗೆ ಹೇಳು ಈ ಮನೆಯಲ್ಲಿ ನಿಮ್ಗೆ ಬೇಕು, ನನಗೆ ಕ್ಲಾಸ್ಗೆ ಹೋಗ್ತಾ ಇದ್ದೀನಲ್ಲ ಭಗವದ್ಗೀತೆಯಲ್ಲಿ ಹೇಳಿದ್ರು ಕೊಡ್ತಾರೆ ಪ್ರಭು, 300 rupees ಅಂತ ಹೇಳಿ ನಾನು ಕೊಡ್ತೀನಿ. ಆಯ್ತಾ, ಯಾರಿಗೆ ಬೇಕಾ ಅವ್ರು ತಗೋಬೇಕು. ಕ್ಲಾಸ್ ಬರ್ತಾ ಇದ್ದಲ್ವಾ, ಅದು ನಮ್ಮ ಹತ್ರ ಇರ್ಬೇಕು. ಮನೆಯಲ್ಲಿ ಇಲ್ಲ ಅಂದ್ರೆ ಅಲ್ಲ, ಎಷ್ಟೋ ಮನೆಯಲ್ಲಿ ಭಗವದ್ಗೀತೆ ಉಂಟು, ಇದೊಂದು ಅವಕಾಶ, ಅದನ್ನು ಓಪನ್ ಮಾಡಲಿಕ್ಕೆ. ಹಾ, ಮತ್ತೆ ನಾವು ಮಕ್ಕಳು ಭಗವದ್ಗೀತೆ ಪುಸ್ತಕ ಕ್ಲಾಸ್ಗೆ ಹೇಳಿರ್ಬೋದು, ಭಗವದ್ಗೀತೆ ಅಲ್ಲಿ ಕ್ಲಾಸ್ ಏನಿದೆ ಇದೆಯಾ, ಅಪ್ಪಗೆ ಹೇಳಿದ್ರೆ ಪ್ರಭು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ 2 ಭಗವದ್ಗೀತಾ. ನಿಮ್ಮಿಬ್ಬರಿಗೆ ಪ್ರಭು ಇವತ್ತು ಗಿಫ್ಟ್ ಮಾಡಿದ್ದಾರೆ. ಆಯ್ತಾ, ಯಾರ್ಯಾರು ಭಗವದ್ಗೀತಾ ಶ್ಲೋಕ ಅಭ್ಯಾಸ ಮಾಡಿದ್ದಾರೆ ಕೈ ಮೇಲೆ ಮಾಡಿ. 1 2 ನೀವು ಸರಿಯಾ? ಚಲೋ ಪ್ರಭು ಭಗವದ್ಗೀತಾ ಬೈಹಾಟ್ ಆಮೇಲೆ ಸ್ಟಾರ್ಟ್. ಯಾರು ಫಸ್ಟ್ ಮಾಡಬೇಕಂತ ಮನಸ್ಸಲ್ಲಿ ಫಸ್ಟ್ ಶ್ಲೋಕ ಹೇಳಮ್ಮ, ಇನ್ನೇನು ಹೇಳಿದ್ರು ಹೇಳು.
ಕೃಷ್ಣ ಪ್ರಭು Magic. ಸಂಜೆ ನನಗೆ ನನ್ನ ಜೀವನದಲ್ಲಿ ಈ ತರ ಹೇಳಿದ್ರೆ ನನಗೆ 9 ವರ್ಷ ಆಯ್ತು. ಆದ್ಮೇಲೆ ನಾನು ಕಲಿತೀನಿ ಈ ಎಷ್ಟು ಸಣ್ಣ ಮಕ್ಕಳಿಗೆ ಬಂದಿದೆ, ಎಷ್ಟೊಂದು ಸಂತೋಷ. ನೆಕ್ಸ್ಟ್ ಯಾರು ಗೊತ್ತಿಲ್ಲ ನೀವೇ. ಉತ್ತರಾರ್ಥವಾಚ ಜನ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತಾಯುಸ್ತವಾನ್ ಸಮಕ ಪಾಂಡವಶ್ಚೈವ ಸಿಂಹ ಕುರುವತ ಸಂಜಯ. ಏನು ಸ್ವಲ್ಪ ಮಕ್ಕಳು ಹೇಳ್ತಾ ಇದ್ದಾರೆ, ನಾನು ಮಾಡ್ತೀನಿ. ನೀನ್ ಹೇಳಮ್ಮ. ನೋಡಿ, ಒಂದು ವಿಷಯ ಇದೆ ಇದರಲ್ಲಿ. ನಾವು ಹೇಳ್ತಾವಾಗ ಒಂದು ಟ್ಯೂನ್ ಅಲ್ಲಿ ಹೇಳಿದ್ರೆ ಎಲ್ಲ ಒಂದೇ ಟ್ಯೂನ್ ಇದೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಸ್ತವಃ ಮಾಮಕ ಪಾಂಡವಶ್ಚೈವ ಕಿಂ ಅಕುರ್ವತ ಸಂಜಯ. ಆತರ ಎಲ್ಲ ಒಂದೇ ಸರಿ ಹೇಳೋಣ. ಎಲ್ಲ ಒಂದೇ ಸರಿ ಇದೇ ಟೈಪ್ ಅಲ್ಲಿ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಸ್ತವಃ ಸೂಪರ್. ಈ ತರ ನಾವು ಮೆಲ್ಲ ಎಲ್ಲಾ ಶ್ಲೋಕ ಇಂಪಾರ್ಟೆಂಟ್ ಶ್ಲೋಕ ಬ್ಯಾಟ್ ಮಾಡೋದು. ಸೂಪರ್, ನನಗೆ ತುಂಬಾ ಸಂತೋಷ ಆಯ್ತು. अभी मैं अभी बोला है ना, कितना घर में भगवत गीता है, वो ओपन बिल्कुल में घर में नहीं होती है। हम लोग 2 हफ्ता में अभी वो चांस है, अभी वो प्रवचन में वो चांस ओपन करने का. ಇದರ ಅರ್ಥನೂ ಅರ್ಥ ಮಾಡ್ಕೋಬೇಕು. ನೋಡಿ, ಇದು ನನಗೆ ಶ್ಲೋಕ ಬಂತು, ಈ ಅರ್ಥ Hare Krishna. We will chant this Nothing we didn't start. But we can do actually. So ನನಗೆ ಒಂದು ಕೇಳಬೇಕಿತ್ತು ಪ್ರಶ್ನೆ ಇತ್ತು. ನಿಮ್ಗೆ ಎಷ್ಟು ಸಮಯ ಆಯ್ತು ಈ ಶ್ಲೋಕ ಬ್ಯಾಟ್ ಮಾಡಕ್ಕೆ? ಈ ಡೈಲಿ ಪ್ರಾಕ್ಟೀಸ್ ಮಾಡಿದ್ಯಾ ಇಲ್ಲ ಮುಂಚೆನೆ ಗೊತ್ತಿತ್ತಾ ಶ್ಲೋಕ? ನೀವೇ ಕಲಿಸಿದಂತೆ. ನೀವೇ ಕಲಿಸಿದ. ನಾನು ಯಾವ ಕಲಿಸಿದ್ದೆ? ನಾನು ಹಿಂದೆ ಸರಿ ಈ ಇಲ್ಲಾಡು ಪ್ರಾಕ್ಟೀಸ್ ಮಾಡ್ತಾನ ఒక అప్పుడు ನೆನೆಪುಂಡ ಅಂದಿಚ್ಚಿನ ಪ್ರಣಿಕಿತರ ಮತ್ತಿಂದಾರೆ ಜಾನೆ ಮಾಡ್ತೀನ ಪುರ ಅಲ್ತೀನಿ ಹಾನ ಏನ್ ಚೀಲ ಪ್ರಾಕ್ಟೀಸ್ ಮಾಡ್ತಾನ ಓಕೆ ನಿಜನಾ? ನಾನು ಅದೇ ಮತ್ತೆ ನಾವು ನೆನೆಪುಂಡ ಈರಿಗೆ ನೀರು ಪ್ರಾಕ್ಟೀಸ್ ಮಾಡ್ತಾರೆ ಮಗಲ್ ಕಣ್ಣಾಗಿ ಕಿವಿಯೋರಿ ಕೇಳಿ ಯಾವ್ದು ಬಂತು ಈರಿಗೆ. ಕಿವಿ ಕೇರ್ನ ಬರ್ತೀನಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಸೊ ನದಿ ಮಾತು ಕರೆ क्या करें? साधु ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕೈ ತಿಂದ ಮೇಲೆ ಏನ್ ಮಾಡ್ಬೇಕು? ಸೀದಾ ಹೋಗಿ ಕೈ ತೊಳಿಬೇಕು, ಕಾಲು ಮುಟ್ಬಾರ್ದು. ಆಯ್ತಾ? ಕಾಲು ಮುಟ್ಬಾರ್ದು. ಕ್ಲಾಸ್ ಅಲ್ಲಿ ಕೂತ್ಕೊಂಡು ಕಾಲು ಮುಟ್ಬಾರ್ದು. ಬುಕ್ ಇದೆ ಅಲ್ಲ, ಬುಕ್ ನಾವು ಮುಟ್ತೀಯಲ್ಲ, ಕಾಲು ಮುಟ್ಟು ಬುಕ್ ಮುಟ್ಟೋದು, ಮುಖ ಮುಟ್ಟೋದು ಅದು ಮಾಡಬಾರ್ದು. ಸಣ್ಣ ಮಗುಗೆ ಇಲ್ಲ ರೂಲ್ಸ್ ಜಾಸ್ತಿ. ನೀವು ದೊಡ್ಡ ಎಲ್ಲ ಮಕ್ಕಳಲ್ಲ, ಎಲ್ಲ ರೂಲ್ಸ್ ಇದೆ. ಹೌದಾ? ಏನ್ ಮಾಡ್ತೀನಿ? ಕೈ ಅದು ತಿಂದಾದ್ಮೇಲೆ ಕೈ ತೊಳಿಬೇಕು, ಮತ್ತೆ ಅದು ಡಸ್ಟ್ಬಿನ್ ಅಲ್ಲಿ ಹಾಕಿ. ನೆಕ್ಸ್ಟ್ ಬರೋ ವಾರದಲ್ಲಿ ನಿಮ್ಗೆ ಒಂದು ಹೋಮ್ವರ್ಕ್ ರೆಡಿಯಾ? ಎಷ್ಟು ಜನ ರೆಡಿ ಇದ್ದೀರಿ? ಕೈ ಮೇಲೆ ಮಾಡಿ. ನೀವೆಲ್ಲ ಅಪ್ಪ ಅಮ್ಮನಿಗೆ ಕರಿಬೇಕು. ನೀವು ಅಪ್ಪ ಅಮ್ಮ, 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 ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅಪ್ಪ ಅಮ್ಮ ಹೇಳ್ಬೇಕು. ನಿಮ್ಮ ಅಪ್ಪ ಅಮ್ಮಗೆ ಹೇಳ್ಬೇಕು, ಪ್ರಭು ನಿಮ್ಗೆ ಕಾಲ್ ಮಾಡಿದ್ದಾರೆ, ಬರಬೇಕು ಕ್ಲಾಸ್. ಒಂದು ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಅಟೆಂಡ್ ಮಾಡಬೇಕು. ಆಯ್ತಾ? ಇದು ಹೋಮ್ವರ್ಕ್. ಅಪ್ಪ ಅಮ್ಮಗೆ ಹೇಳ್ಬೇಕು, ಕಂಪಲ್ಸರಿ ಬರ್ಬೇಕಂತಪ್ಪ, ಬರ್ಬೇಕು. ನಾನೇ ಹೋಗಲ್ಲ, ಮತ್ತೆ ನೀವು ಹೋಗ್ಲಿಲ್ಲ ಅಂದ್ರೆ ನೀವು ಬರಲಿಲ್ಲ, ನಾನೇ ಕ್ಲಾಸ್ ಹೋಗಲ್ಲ. ಸೊ ಓಕೆನಾ? ಅಪ್ಪ ಅಮ್ಮ ಇಬ್ರು. ಆಯ್ತಾ? ಓಕೆನಾ? ಕರೆಕ್ಟ್ ಅಲ್ಲ? ಬರ್ಬೇಕಲ್ಲ? ಹೋಮ್ವರ್ಕ್ ಬರ್ಬೇಕು. ನಿಮ್ಗೆ ಬುಕ್ ಹೋಮ್ವರ್ಕ್ ಆಯ್ತು, ಅದು ತಂದ್ರು. ನೆಕ್ಸ್ಟ್ ಟೈಮ್ ಅಪ್ಪ ಅಮ್ಮ ಇಬ್ರು ಬರ್ಬೇಕು. ಅಪ್ಪ ಅಮ್ಮ ಬಂದ್ರೆ ನಿಮ್ ತಮ್ಮನೂ ಬರ್ತಾನೆ, ಎಲ್ಲರೂ ಬಂದ್ಬಿಡ್ತಾರೆ, ಎಲ್ಲರೂ ಬರ್ಬೇಕು ಅಂತ ಹೇಳ್ಬೇಕು. ಏನ್ ಹೇಳ್ತೀರಿ? ಯಾರು ಹೇಳಿದ್ರಪ್ಪ ನೀವು ಈ ತರ ನನ್ ಕರಿತಾ ಇದ್ದೀನಿ? ಏನ್ ಹೇಳ್ತೀರಿ ನೀವು?
ಪ್ರಭುವಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಬರ್ಬೇಕಂತ ಏನೋ ಗೊತ್ತಿಲ್ಲ, ಆ ಕಾರಣ ಗೊತ್ತಿಲ್ಲ. ಆಯ್ತಾ? ಓಕೆನಾ? ಅಪ್ಪ ಅಮ್ಮ ಕರಿತೀಯ? ಅಪ್ಪ ನೀನ್ ಅಪ್ಪ ಅಮ್ಮ ಕರಿತೀಯ? ನಿಜ ಅಪ್ಪ ಅಮ್ಮ ಅದೇ ಆಯ್ತಾ? ಓಕೆನಾ? ಎಷ್ಟು ಜನ ಕರ್ಕೊಂಡು ಬರ್ತೀರಿ? ಕಮ್ಮಿ. ಸೂಪರ್. ನೆಕ್ಸ್ಟ್ ಫುಲ್ ಕ್ಲಾಸ್ ಆಯ್ತು, ಫುಲ್ ಕ್ಲಾಸ್ ನಾಳೆ. ಚಲೋ, ಹರೇ ಕೃಷ್ಣ. ನೆಕ್ಸ್ಟ್ ವಾರದಲ್ಲಿ ನಾವು ಸ್ವಲ್ಪ ಪ್ರಸಾದ ಮಾಡೋಣ, ಏನಾದ್ರು ಸ್ಮಾಲ್ ರೈಸ್ ಸಣ್ಣ ದೊಡ್ಡದಲ್ಲಿ, ಆಯ್ತಾ? ಅದು ನಾವು ಅರೇಂಜ್ ಮಾಡ್ತೀವಿ. ಎಲ್ಲರಿಗೆ ಪ್ರಸಾದನೂ ಉಂಟು ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಸ್ವಲ್ಪ ಪ್ರಸಾದ. ಥ್ಯಾಂಕ್ ಯು. ಹರೇ ಕೃಷ್ಣ. ಆಯ್ತು, ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ ನಾವು ಆಯ್ತು. ಹರೇ ವಾ ಶಬಾಷ್. ಹರೇ ಕೃಷ್ಣ 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 ಹರೇ. ಆಯ್ತು ನೋಡಿಯಾ, ಕೃಷ್ಣ ನಿಮ್ಗೆ ಒಳ್ಳೆ ಈ ಪ್ರಶ್ನೆ ಇದೆನಾ? ಯಾರಿಗಾದ್ರು ಪ್ರಶ್ನೆ ಏನಿಲ್ಲ? ಯಾಕೆ ಮನೆ ಮಳೆ ಬರ್ತಾ ಇದೆ, ತುಂಬಾ ನಿಮ್ಗೆ ಉಪಕಾರ. ಯಾಕೆಂದ್ರೆ ಇಷ್ಟೊಂದು ಮಳೆ ಇದ್ರೂ ನೀವು ಅದೊಂದು ಪ್ರಯಾಸ ಮಾಡಿ ನೀವು ಈ ಒಂದು ಕಾರ್ಯಕ್ರಮವನ್ನು ಸಾರ್ಥಕ ಮಾಡ್ತಾ ಇದ್ರಿ. ತುಂಬಾ ಥ್ಯಾಂಕ್ ಯು. ಎಲ್ಲ ಥ್ಯಾಂಕ್ಸ್ ಹೇಳೋಣ ಎಲ್ಲರಿಗೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. अच्छा